ನಮಸ್ಕಾರ. ಒಂದು ಚುನಾವಣೆ ಮುಗಿದ ಮೇಲೆ ನಾವೇನ್ ನೋಡ್ತೀವಿ? ಸಾಮಾನ್ಯವಾಗಿ ಬರೀ ಸೋಲು ಗೆಲುವು ಅಷ್ಟೇನಾ? ಆ ಮತಪೆಟ್ಟಿಗೆಯೊಳಗಡಗಿರುವ ಜನರ ನಿಜವಾದ ಧ್ವನಿ ಏನ್ ಹೇಳುತ್ತೆ? ಆ ಸಂಖ್ಯೆಗಳ ಹಿಂದಿನ ಭಾವನೆಗಳೇನು? ಬನ್ನಿ, ಬೆಂಗಳೂರಿನ ಹೃದಯ ಭಾಗವಾದ ಶಿವಾಜಿನಗರದ ಜನರ ಸಂದೇಶವನ್ನ ಡೇಟಾದ ಕಣ್ಣುಗಳಿಂದ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಇದು ಕೇವಲ ಒಂದು ಕ್ಷೇತ್ರದ ವಿಶ್ಲೇಷಣೆಯಲ್ಲ, ಇದು ಪ್ರಜಾಪ್ರಭುತ್ವದ ನಾಡಿಮಿಡಿತವನ್ನ ಅರಿಯುವ ಒಂದು ಪ್ರಾಮಾಣಿಕ ಪ್ರಯತ್ನ. ಸರಿ, ನಮ್ಮ ಈ ವಿಶ್ಲೇಷಣೆಯ ಪ್ರಯಾಣದಲ್ಲಿ 6 ನಿಲ್ದಾಣಗಳಿವೆ. ಮೊದಲು ಶಿವಾಜಿನಗರದ ಅಂತರಾಳವನ್ನ ನೋಡೋಣ, ಅಲ್ಲಿನ ಜನರ ಬದುಕಿನ ಸವಾಲುಗಳನ್ನ ಅರ್ಥ ಮಾಡಿಕೊಳ್ಳೋಣ. ನಂತರ ಆ ಭಾವನೆಗಳು ಸಂಖ್ಯೆಗಳಲ್ಲಿ ಹೇಗೆ ಪ್ರತಿಧ್ವನಿಸುತ್ತವೆ ಅಂತ ಗಮನಿಸೋಣ. ಆಮೇಲೆ ಜನರಿಗೂ ವ್ಯವಸ್ಥೆಗೂ ನಡುವೆ ಕನೆಕ್ಷನ್ ತಪ್ಪಿದ್ದು ಎಲ್ಲಿ ಅಂತ ವಿಶ್ಲೇಷಿಸಿ ಯಶಸ್ವಿ ಮಾದರಿಗಳಿಂದ ಪಾಠ ಕಲಿಯೋಣ. ಕೊನೆಗೆ ಒಂದು ಸ್ಪಷ್ಟವಾದ ಆಡಳಿತದ ನೀಲನಕ್ಷೆಯನ್ನ ರೂಪಿಸಿ ಸೇವೆಯ ನಿಜವಾದ ಅರ್ಥವನ್ನ ಹುಡುಕೋಣ. ಮೊದಲಿಗೆ ಶಿವಾಜಿನಗರದ ನೆಲವನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ. ಇದೇನು ಕೇವಲ ವಾರ್ಡ್ಗಳ ಒಂದು ಗುಂಪಲ್ಲ, ಇದೊಂದು ಜೀವಂತ ಉಸಿರಾಡುವ ನಗರ ಪರಿಸರ. ಇಲ್ಲಿನ ಜನರ ಬದುಕಿನ ರೀತಿ ಹೇಗಿದೆ? ಅವರ ದೈನಂದಿನ ಸವಾಲುಗಳೇನು? ಇಲ್ಲಿನ ರಾಜಕೀಯದ ಬೇರುಗಳು ಎಷ್ಟು ಆಳವಾಗಿದೆ? ಬನ್ನಿ ನೋಡೋಣ. ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಈ ಕ್ಷೇತ್ರ ಇದು ಪಕ್ಕಾ ಅರ್ಬನ್ ಕಾನ್ಸ್ಟಿಟ್ಯೂಯೆನ್ಸಿ. ಇಲ್ಲಿ ಹಳ್ಳಿಗಳಾಗ್ಲಿ ಗ್ರಾಮೀಣ ಮತದಾರರಾಗ್ಲಿ ಇಲ್ಲ. ಇದರ ಅರ್ಥ ಏನು ಅಂದ್ರೆ, ಇಲ್ಲಿನ ರಾಜಕೀಯದ ಪ್ರತಿಯೊಂದು ಎಳೆಯೂ, ಪ್ರತಿ ಬೀದಿ, ಪ್ರತಿ ವಾರ್ಡ್ನ ಸಮಸ್ಯೆಗಳ ಸುತ್ತಲೇ ಗಿರ್ಕಿ ಹೊಡೆಯುತ್ತೆ. ಸುಮಾರು 1.14 ಲಕ್ಷ ಮತದಾರರಿರುವ ಈ ಕ್ಷೇತ್ರದ ಪ್ರತಿಯೊಂದು ಮೂಲೆಗೂ ತನ್ನದೇ ಆದ ರಾಜಕೀಯ ತೂಕವಿದೆ. ಶಿವಾಜಿನಗರದ ಸಾಮಾಜಿಕ ಚಿತ್ರಣವೇ ಒಂದು ರೀತಿ ವಿಶಿಷ್ಟ. ಇಲ್ಲಿ ಸುಮಾರು 39% ಮುಸ್ಲಿಮರು, 4% ಕ್ರಿಶ್ಚಿಯನ್ನರು ಮತ್ತು 57%ರಷ್ಟು ಬೇರೆ ಬೇರೆ ಹಿಂದೂ ಸಮುದಾಯಗಳಿವೆ. ಅಷ್ಟೇ ಅಲ್ಲ, ಮಕಾನ್ ಕಾಂಪೌಂಡ್ನಂತಹ ಪ್ರದೇಶಗಳಲ್ಲಿ ದಲಿತ ಸಮುದಾಯಗಳು ಪ್ರಮುಖ ಪಾತ್ರ ವಹಿಸ್ತವೆ. ಈ ಬಹುತ್ವವೇ ಶಿವಾಜಿನಗರದ ನಿಜವಾದ ಗುರುತು, ಮತ್ತೆ ಇಲ್ಲಿನ ರಾಜಕೀಯ ಯಾಕೆ ಇಷ್ಟು ಸಂಕೀರ್ಣವಾಗಿದೆ ಅನ್ನೋದಕ್ಕೂ ಇದೇ ಕಾರಣ. ಆದರೆ ಇಷ್ಟೆಲ್ಲ ವೈವಿಧ್ಯತೆ ಇರೋ ಈ ಸಮಾಜದ ದೈನಂದಿನ ಬದುಕು ಅಕ್ಷರಶಃ ಸಂಘರ್ಷಮಯ. ಒಂದು ಕಡೆ ಬೆಂಗಳೂರಿನ ಶೋಕಿ ಇದ್ರೆ, ಇನ್ನೊಂದು ಕಡೆ ಅಭಿವೃದ್ಧಿಯ ಕೊರತೆಯೇ ದೊಡ್ಡದಾಗಿ ಕಾಣುತ್ತೆ. ಕಿಕ್ಕಿರಿದು ತುಂಬಿಡ ರಸ್ತೆಗಳು, 24 ಗಂಟೆ ನೀರು ಅನ್ನೋದು ಬರೀ ಭರವಸೆ, ಕಳಪೆ ಚರಂಡಿ ವ್ಯವಸ್ಥೆ, ಇವೆಲ್ಲ ದಿನನಿತ್ಯದ ಸವಾಲುಗಳು. ಇದಕ್ಕಿಂತಲೂ ದೊಡ್ಡ ಆತಂಕ ಅಂದ್ರೆ, ಇಲ್ಲಿನ ಯುವಕರಿಗೆ ಸರಿಯಾದ ಉದ್ಯೋಗ ಅವಕಾಶಗಳಿಲ್ಲ. ಇದು ಅವರ ಭವಿಷ್ಯವನ್ನೇ ಪ್ರಶ್ನಿಸುವ ಅವಕಾಶಗಳ ಬಿಕ್ಕಟ್ಟು. ಹಾಗಿದ್ರೆ ಜನರ ಈ ನೋವು, ಈ ನಿರಾಸೆ, ಈ ದೈನಂದಿನ ಸಂಘರ್ಷ ವೋಟಿಂಗ್ ಮಷೀನಲ್ಲಿ ಹೇಗೆ ಕಾಣಿಸ್ಕೊಳ್ಳುತ್ತೆ? ಈಗ ನಾವು ಸಂಖ್ಯೆಗಳ ಜಗತ್ತಿಗೆ ಇಳಿಯೋಣ. ಡೇಟಾವು ಜನರ ಈ ಮೌನ ಭಾವನೆಗಳನ್ನ ಒಂದು ಸ್ಪಷ್ಟವಾದ ರಾಜಕೀಯ ಸಂಕೇತವಾಗಿ ಹೇಗೆ ಪರಿವರ್ತಿಸುತ್ತದೆ ಎಂಬುದನ್ನ ನೋಡೋಣ. 2018ಕ್ಕೆ ಹೋಲಿಸಿದ್ರೆ 2023 ಚಿತ್ರಣ ಪೂರ್ತಿ ಬೇರೆ. ನೋಡಿ, INC ವೋಟ್ ಶೇರ್ ಗಮನಾರ್ಹವಾಗಿ ಜಾಸ್ತಿಯಾಗಿದೆ, ಬಿಜೆಪಿದ್ದು ಇಳಿದಿದೆ. ಇದು ಸುಮ್ಮನೆ ನಂಬರ್ಗಳ ಆಟವಲ್ಲ, ಇದು ಜನ ಕೊಡ್ತಿರೋ ಒಂದು ಸ್ಪಷ್ಟವಾದ ಸಂದೇಶ. ಆಡಳಿತ ಪಕ್ಷದ ಮೇಲೆ ವಿಶ್ವಾಸ ಸ್ವಲ್ಪ ಹೆಚ್ಚಾಗಿದೆ ಮತ್ತು ವಿರೋಧ ಪಕ್ಷದ ಕಾರ್ಯತಂತ್ರದ ಬಗ್ಗೆ ಅಸಮಾಧಾನವಿದೆ ಅನ್ನೋದರ ಸೂಚನೆ ಇದು. ಅಂದ್ಹಾಗೆ ಆ ಬದಲಾವಣೆಯ ಅಳತೆಗೋಲು ಯಾವುದು ಗೊತ್ತಾ? +3.7%. ನೋಡೋಕೆ ಇದೇನಪ್ಪಾ ಇಷ್ಟು ಸಣ್ಣ ನಂಬರ್ ಅನ್ಸ್ಬೋದು, ಆದರೆ ರಾಜಕೀಯದಲ್ಲಿ ಇದೊಂದು ದೊಡ್ಡ ತೀರ್ಪು. ಜನ ತಮ್ಮ ನಿಲುವನ್ನ ಯಾವುದೇ ಗೊಂದಲವಿಲ್ಲದೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಸರಿ, ಏನಾಯ್ತು ಅಂತ ಗೊತ್ತಾಯ್ತು. ಆದರೆ ನಮ್ಮ ಕೆಲಸ ಶುರುವಾಗೋದೇ ಇಲ್ಲಿಂದ. ಯಾಕಾಯ್ತು ಅನ್ನೋದೇ ಅಸಲೀ ಪ್ರಶ್ನೆ. ಜನರಿಗೂ ರಾಜಕೀಯ ವ್ಯವಸ್ಥೆಗೂ ನಡುವೆ ಕನೆಕ್ಷನ್ ಕಟ್ಟಾಗಿದ್ದು ಎಲ್ಲಿ? ಆ ವೈಫಲ್ಯದ ಮೂಲ ಕಾರಣಗಳನ್ನ ಈಗ ಆಳವಾಗಿ ಹುಡುಕೋಣ. ಜನರ ಅಸಮಾಧಾನದ ಹಿಂದೆ 3 ಮುಖ್ಯ ಕಾರಣಗಳಿವೆ. 1, ಸರ್ಕಾರಿ ಯೋಜನೆಗಳು ಸರಿಯಾಗಿ ತಲುಪದೇ ಇದ್ದಾಗ ಬರೋ ನಮ್ಮನ್ನ ಯಾರೂ ಕೇಳ್ತಿಲ್ಲ ಅನ್ನೋ ನಿರ್ಲಕ್ಷ್ಯದ ಭಾವ. 2, ರಸ್ತೆ ಸರಿಯಿಲ್ಲ, ನೀರು ಬರ್ತಿಲ್ಲ ಅಂದಾಗ ಬರೋ ಸಹಜ ಕೋಪ. 3, ಯುವಕರಿಗೆ ಕೆಲಸ ಸಿಗದಿದ್ದಾಗ ಕಾಡೋ ಭವಿಷ್ಯದ ಬಗ್ಗೆ ನಿರಾಶೆ. ಈ 3 ಭಾವನೆಗಳು ಸೇರಿ ಚುನಾವಣಾ ಫಲಿತಾಂಶವನ್ನೇ ನಿರ್ಧರಿಸಿವೆ. ಈ ಸಮಸ್ಯೆಗಳು ಒಂದೊಂದು ಏರಿಯಾದಲ್ಲಿ ಒಂದೊಂದು ರೀತಿ ಇದೆ. ಮಕಾನ್ ಕಾಂಪೌಂಡ್ನಲ್ಲಿ ದಲಿತ ಮತ್ತು ಮುಸ್ಲಿಂ ಮತದಾರರ ಹೆಸರುಗಳನ್ನ ಪಟ್ಟಿಯಿಂದ ತೆಗೆದಾಕೋ ನೋಟಿಸ್ ಬಂದಾಗ ಅದು ಕೇವಲ ಒಂದು ಆಡಳಿತಾತ್ಮಕ ಸಮಸ್ಯೆ ಆಗಿರಲಿಲ್ಲ, ಅದು ಜನರ ಘನತೆ ಮತ್ತು ಅಸ್ತಿತ್ವವನ್ನೇ ಪ್ರಶ್ನಿಸುವಂಟಿತ್ತು. ಇದು ನಮ್ಮ ಸಾಂವಿಧಾನಿಕ ಮೌಲ್ಯಗಳಿಗೆ ವಿರುದ್ಧವಾದದ್ದು. ವಸಂತನಗರದಲ್ಲಿ ಟ್ರಾಫಿಕ್ನಿಂದಾಗಿ ವ್ಯಾಪಾರ ಹಾಳಾಗಿದ್ದು ಜನರ ಹೊಟ್ಟೆ ಮೇಲೆ ಹೊಡೆತ ಕೊಟ್ಟಿತ್ತು. ಅಷ್ಟೇ ಯಾಕೆ, ದುಡ್ಡಿರೋರು ಇರೋ ಏರಿಯಾಗಳಲ್ಲೂ ಟ್ಯಾಕ್ಸ್ ಕಟ್ತೀವಿ, ಆದರೆ ಫುಟ್ಪಾತ್ ಕೂಡ ಸರಿಯಿಲ್ಲ ಅನ್ನೋ ಆಕ್ರೋಶವಿತ್ತು. ಹಾಗಾದ್ರೆ ಈ ಕನೆಕ್ಷನ್ ಇದೆಯಾ ಇಲ್ವಾ ಅಂತ ಅಳಿಯೋದು ಹೇಗೆ?
ಅದಕ್ಕೆ ನಾವೊಂದು ಟರ್ಮ್ ಬಳಸ್ತೀವಿ, LIQ ಅಂದ್ರೆ ಲೋಕಲ್ ಇನ್ಸೈಡರ್ ಕೋಶಿಯಂಟ್. ಸಿಂಪಲ್ ಆಗಿ ಹೇಳೋದಾದ್ರೆ, ಒಬ್ಬ ಅಭ್ಯರ್ಥಿ ಆ ಕ್ಷೇತ್ರದ ಜನ, ಅವರ ಸಂಸ್ಕೃತಿ, ಅವರ ಜೊತೆ ಎಷ್ಟು ಬೆರೆತಿದ್ದಾರೆ ಅನ್ನೋದ್ರ ಅಳತೆ ಇದು. ಮುಖಪರಿಚಯ ಬೇರೆ, ಜನರ ಜೊತೆ ಜೀವಂತ ಸಂಬಂಧ ಇರೋದೇ ಬೇರೆ. ಈ ಚುನಾವಣೆಯ ಕಥೆಯನ್ನೇ ಬದಲಿಸಿದ ನಿಜವಾದ ನಂಬರ್ ಯಾವುದು ಗೊತ್ತಾ? ಅದು 50. ಇದು ಬಿಜೆಪಿ ಅಭ್ಯರ್ಥಿಯ LIQ ಸ್ಕೋರ್. ಒಂದು ಕ್ಷೇತ್ರದಲ್ಲಿ ಗೆಲ್ಲೋಕೆ ಕನಿಷ್ಠ 80 ಅಂಕ ಬೇಕೇಬೇಕು. ಈ 50 ಅನ್ನೋದು ಕೇವಲ ಅಭ್ಯರ್ಥಿಯ ವೈಫಲ್ಯ ಅಲ್ಲ, ಬದಲಿಗೆ ವ್ಯವಸ್ಥೆಗೂ ಮತ್ತು ನೆಲಮಟ್ಟಕ್ಕೂ ಸಂಪರ್ಕವೇ ಇಲ್ಲ ಅನ್ನೋದರ ಸಂಕೇತ. ಅವರು ನಮ್ಮವರಲ್ಲ, ಹೊರಗಿನವರು ಅನ್ನೋ ಭಾವನೆ ಜನರಲ್ಲಿ ಬಲವಾಗಿತ್ತು. ಓಕೆ, ರೋಗ ಪತ್ತೆ ಆಯ್ತು. ಇದಕ್ಕೆ ಔಷಧಿ ಏನು? ಬೇರೆ ಕಡೆ ವರ್ಕ್ ಆಗಿರೋ ಮಾದರಿಗಳಿಂದ ಏನಾದ್ರೂ ಕಲಿಯೋಕಿದೆಯಾ? ಬನ್ನಿ, ಬೆಂಗಳೂರಿನಲ್ಲೇ ಕೆಲವು ಯಶಸ್ವಿ ಉದಾಹರಣೆಗಳನ್ನ ನೋಡೋಣ. ಯಾಕಂದ್ರೆ ಪರಿಹಾರ ಕೂಡ ನಮ್ಮ ಸುತ್ತಮುತ್ತಲೇ ಇರುತ್ತೆ. 2 ಯಶಸ್ವಿ ಮಾಡೆಲ್ಗಳು ನಮ್ಮ ಕಣ್ಮುಂದೇವೆ. ಒಂದು ಬಸವನಗುಡಿ ಮಾಡೆಲ್. ಅಲ್ಲಿ ಸ್ಥಳೀಯ ವ್ಯಾಪಾರಿಗಳು ಮತ್ತು ದೇವಸ್ಥಾನಗಳ ನೆಟ್ವರ್ಕ್ ಬಳಸ್ಕೊಂಡು ಸಮುದಾಯದ ಶಕ್ತಿಯನ್ನ ನೇರವಾಗಿ ನಾಗರಿಕ ಸೇವೆಗೆ ಜೋಡಿಸಲಾಯಿತು. ಇನ್ನೊಂದು ರಾಜಾಜಿನಗರ ಮಾಡೆಲ್. ಅಲ್ಲಿ ಸಣ್ಣ ಸಣ್ಣ ಬೀದಿ ಸಭೆಗಳ ಮೂಲಕ ಹೈಪರ್ ಲೋಕಲ್ ಆಗಿ ಜನರ ಬಳಿಗೆ ಹೋದ್ರು. ಎರಡರಲ್ಲೂ ಪಾಠ ಒಂದೇ: ಜನರ ಜೊತೆಗಿನ ನಿಜವಾದ ಜೀವಂತ ಸಂಪರ್ಕವೇ ಗೆಲುವಿನ ಮೂಲಮಂತ್ರ. ಇಲ್ಲಿಯವರೆಗೆ ನಾವು ಸಮಸ್ಯೆಯನ್ನ ನೋಡಿದ್ವಿ, ಪಾಠಗಳನ್ನ ಕಲ್ತ್ವಿ. ಈಗ ಶಿವಾಜಿನಗರದ ಮುಂದಿನ ದಾರಿ ಏನು? ಅದಕ್ಕೊಂದು ಸ್ಪಷ್ಟವಾದ ನೀಲನಕ್ಷೆಯನ್ನ ರೂಪಿಸೋಣ. ಇದು ಬರೀ ಎಲೆಕ್ಷನ್ ಗೆಲ್ಲೋಕೆ ಅಲ್ಲ, ಜನರ ವಿಶ್ವಾಸ ಗಳಿಸಿ ಆಡಳಿತ ನಡೆಸುವ ಹಕ್ಕನ್ನು ಗಳಿಸೋದಕ್ಕೆ. ನಮ್ಮ ನೀಲನಕ್ಷೆಯಲ್ಲಿ 3 ಪ್ರಮುಖ ಅಂಶಗಳಿವೆ. ಮೊದಲನೇದು, ಕೇವಲ 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಲಂಗಳ ಜನರಿಗೆ 24 ಗಂಟೆ ನೀರು. ಇದರಿಂದ ಹಣಕ್ಕಿಂತ ದೊಡ್ಡದು ಸಿಗುತ್ತೆ, ಅದು ಜನರ ವಿಶ್ವಾಸ. ಎರಡನೆಯದು, 200 ಕೋಟಿ ವೆಚ್ಚದಲ್ಲಿ ಒಳ ವರ್ತುಲ ರಸ್ತೆ ಅಭಿವೃದ್ಧಿ. ಇದು ವ್ಯಾಪಾರಕ್ಕೆ ಚೈತನ್ಯ ಕೊಡುತ್ತೆ. ಮೂರನೆಯದು, ಕೇವಲ 5 ಕೋಟಿಯಲ್ಲಿ ಯುವಕರಿಗಾಗಿ ಒಂದು ಸ್ಕಿಲ್ ಹಬ್. ಇದು ಅವರ ಭವಿಷ್ಯವನ್ನು ರೂಪಿಸುತ್ತೆ. ಪ್ರತಿಯೊಂದಕ್ಕೂ ಖರ್ಚು, ಅದರಿಂದ ಸಿಗೋ ಪ್ರತಿಫಲ, ಎಲ್ಲದರ ಲೆಕ್ಕ ಸ್ಪಷ್ಟವಾಗಿದೆ. ದೊಡ್ಡ ಪ್ರಾಜೆಕ್ಟ್ಗಳು ಮುಖ್ಯನೇ, ಆದರೆ ಆಡಳಿತ ಅಂದ್ರೆ ಅಷ್ಟೇ ಅಲ್ಲ. ಜನರ ಜತೆ ನಿರಂತರವಾಗಿ ಸಂವಹನ ನಡೆಸಬೇಕು, ಅವರಿಗೆ ಭರವಸೆ ಮೂಡಿಸಬೇಕು. ಅದಕ್ಕೊಂದು ಫ್ರೇಮ್ವರ್ಕ್ ಬೇಕು. ಅದನ್ನೇ ನಾವು ಸೇವೆಯ ಚತುರ್ಮುಖ ಸಿದ್ಧಾಂತ ಅಂತ ಕರೆಯೋದು. ಈ ಸಿದ್ಧಾಂತದಲ್ಲಿ 4 ಮುಖಗಳಿವೆ. ಶಿವನ ಮುಖ ಅಂದ್ರೆ ಆಕ್ಷನ್, ಕಾನೂನು ಮತ್ತು ಸುವ್ಯವಸ್ಥೆಯ ವಿಷಯದಲ್ಲಿ ನಿರ್ಣಾಯಕ ನಾಯಕತ್ವ. ಬ್ರಹ್ಮನ ಮುಖ ಅಂದ್ರೆ ಹೊಸ ಐಡಿಯಾಗಳು, ಹೊಸ ತಂತ್ರಜ್ಞಾನ. ವಿಷ್ಣುವಿನ ಮುಖ ಅಂದ್ರೆ ಸ್ಥಿರತೆ, ಯೋಜನೆಗಳನ್ನ ಮುಂದುವರಿಸೋ ಜವಾಬ್ದಾರಿ. ಕೊನೆಯದಾಗಿ ದುರ್ಗೆಯ ಮುಖ ಅಂದ್ರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ರಕ್ಷಣೆ. ಈ 4 ಸೇರಿದಾಗ ಮಾತ್ರ ಅದು ಪರಿಪೂರ್ಣ ಸೇವೆ ಆಗುತ್ತೆ. ಇವತ್ತಿನ ಜಗತ್ತಿನಲ್ಲಿ ಡೇಟಾ ಅಂದ್ರೆ ಶಕ್ತಿ. ಆದ್ರೆ ಒಂದು ಮೂಲಭೂತ ಸತ್ಯವನ್ನ ನಾವು ಮರಿಬಾರ್ದು: ಜನರ ಸೇವೆಗಾಗಿ ಬಳಸುವ ಯಾವುದೇ ಡೇಟಾ ಮೊದಲು ಆ ಜನರನ್ನು ಗೌರವಿಸಬೇಕು. ಭಾರತದ ಹೊಸ ದತ್ತಾಂಶ ಸಂರಕ್ಷಣಾ ಚೌಕಟ್ಟು ಕೂಡ ಇದನ್ನೇ ಹೇಳೋದು. ಪ್ರತಿಯೊಬ್ಬ ವ್ಯಕ್ತಿಯ ಘನತೆ ಮತ್ತು ಒಪ್ಪಿಗೆ ಎಲ್ಲಕ್ಕಿಂತ ಮುಖ್ಯ. ಅವರ ಮಾಹಿತಿಯನ್ನ ಅವರ ಒಳಿತಿಗಾಗೇ ಬಳಸಬೇಕು, ಬೇರೆ ಯಾವುದೇ ದುರುದ್ದೇಶಕ್ಕಲ್ಲ. ಹಾಗೆಂದ್ರೆ ನಮ್ಮ ಅಂತಿಮ ವಿಶ್ಲೇಷಣೆಗೆ ಬರೋಣ. ಶಿವಾಜಿನಗರದ ಫಲಿತಾಂಶ ಒಂದು ಸೋಲಿನ ಕಥೆಯಲ್ಲ, ಬದಲಿಗೆ ಅದೊಂದು ಅತ್ಯಮೂಲ್ಯವಾದ ಫೀಡ್ಬ್ಯಾಕ್. ಜನ ತಮಗೆ ಏನು ಬೇಕು, ಏನು ಬೇಡ ಅಂತ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಇದನ್ನ ಸರಿಯಾಗಿ ಕೇಳಿಸ್ಕೊಳ್ಳೋದರೆ ನಿಜವಾದ ಪ್ರಜಾಪ್ರಭುತ್ವ. ಈ ಎಲ್ಲ ಡೇಟಾವನ್ನ ಆಧರಿಸಿ ನಮ್ಮ ಶಿಫಾರಸು ತುಂಬಾ ಸ್ಪಷ್ಟವಾಗಿದೆ ಮತ್ತು ನೇರವಾಗಿದೆ. ಅಭ್ಯರ್ಥಿಯನ್ನ ಬದಲಾಯಿಸಬೇಕು. ಇದು ವೈಯಕ್ತಿಕ ವಿಚಾರ ಅಲ್ಲ, ಇದೊಂದು ಸಿಸ್ಟಮ್ ಲೆವೆಲ್ ಪರಿಹಾರ. ಕಡಿಮೆ LIQ ಸ್ಕೋರ್ ಮತ್ತು ಹೊರಗಿನವರು ಅನ್ನೋ ಹಣೆಪಟ್ಟಿ ಒಂದು ದೊಡ್ಡ ಅಡ್ಡಗೋಡೆಯಾಗಿದೆ. ಇದನ್ನು ಸರಿಪಡಿಸೋಕೆ ಕ್ಷೇತ್ರದ ಮಣ್ಣಿನ ವಾಸನೆ ಇರುವ, ಜನರ ಜೊತೆ ಬೆರೆಯೋ ಕಾರ್ಯಕರ್ತರ ಈ ಹೊಸ ಜೋಶ್ ತುಂಬೋ ಹೊಸ ಮುಖದ ಅಗತ್ಯವಿದೆ. ಕೊನೆಯದಾಗಿ ಒಂದು ಮಾತು: ಭವಿಷ್ಯ ಯಾರಿಗೆ ಸೇರಿದ್ದೋ? ಜನರ ಮಾತನ್ನ ಆಲಿಸುವ ನಾಯಕರಿಗೆ. ಯಾವುದು ಮುಖ್ಯವೋ ಅದನ್ನ ಅಳೆಯುವರಿಗೆ. ಮತ್ತು ರಾಜಕೀಯದ ಅಂತಿಮ ಗುರಿ ಅಧಿಕಾರ ಅಲ್ಲ, ಜನರ ಪ್ರಗತಿಯಂತ ಯಾರು ಅರ್ಥ ಮಾಡ್ಕೊಳ್ತಾರೋ ಗೆಲುವು ಅವರಿಗೆ ಸೇರಿದ್ದು. ನೀವು ಜನರ ಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದರೆ blueprintstrategies.ai ಅನ್ನು mgr@blueprintstrategies.ai ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ